ವೆಹಿಕಲ್ಗಳನ್ನ ಅಲ್ಲೇ ತಡೆ ಹಿಡಿದಿದ್ದಾರೆ. ಅದಕ್ಕೆ ನಾನು ಯಾರು ಪೊಲೀಸ್ ಕಮಿಷನರ್ ಇದ್ದಾರೆ, SP ಅವರು ಇದ್ದಾರೆ, ಅವ್ರ ಮೂಲಕ ನಾನು ಹೇಳೋದಕ್ಕೆ ಬಯಸ್ತೇನೆ, ನೀವು ಅಕಸ್ಮಾತ್ ಬರದೆ ಹೋದ್ರೆ ಗುಲ್ಬರ್ಗ ನಗರವನ್ನ ಬಂದ್ ಮಾಡಬೇಕಾಗತ್ತೆ. ದಯವಿಟ್ಟು ವೆಹಿಕಲ್ಗಳನ್ನ ಬಿಡಿ ಅನ್ನುವಂತ ಮಾತನ್ನು ಹೇಳೋದಕ್ಕೆ ಬಯಸ್ತೇನೆ. ಈಗೇನ್ ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿದೆ, ಇದೇನ್ ಶಾಶ್ವತವಾಗಿ ಮಳೆ ಹೊಡ್ಕೊಂಡು ಇಲ್ಲೇ ಅಧಿಕಾರದಲ್ಲಿ ಇರೋದಿಲ್ಲ ಅನ್ನೋ ಮಾತನ್ನ ಈ ಪೊಲೀಸ್ ಅಧಿಕಾರಿಗಳು ನಾನು ಹೇಳೋದಕ್ಕೆ ಬಯಸ್ತೇನೆ. ಮಳೆ ಹೊಡ್ಕೊಂಡು ಹಿಂಗೆ ಇರ್ತಾರ? ಪ್ರಿಯಾಂಕಾ ಖರ್ಗೆ ಸಾಯೋವರೆಗೂ ಮಿನಿಸ್ಟರ್ ಇರ್ತಾರ? ಇಲ್ಲ ಅನ್ನೋರ್ ಕೈ ಮೇಲ್ ಮಾಡಿ. ಸ್ವಲ್ಪ ಪೊಲೀಸ್ ಅಧಿಕಾರಿಗಳಿಗೆ ಹೇಳೋದಕ್ಕೆ ಬಯಸ್ತೇನೆ, ದಯವಿಟ್ಟು ವೆಹಿಕಲ್ಗಳನ್ನು ಬಿಡಿ ಅನ್ನೋ ಮಾತನ್ನ ಈ ಮೂಲಕ ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ಬಿಸಿಲಿನಲ್ಲಿ ಬಹಳ ದೊಡ್ಡ ಸಂಖ್ಯೆಯಲ್ಲಿ, ಅಪಾರ ಸಂಖ್ಯೆಯಲ್ಲಿ ಬಂದಿರತಕ್ಕಂತ ಧರ್ಮ ಅಂದ್ರೇನು, ಸಂಸ್ಕೃತಿ ಅಂದ್ರೇನು, ಕರ್ಮ ಅಂದ್ರೇನು, ನ್ಯಾಯ ಅಂದ್ರೇನು, ಅನ್ಯಾಯ ಅಂದ್ರೇನು ಅಂತೇಳಿ ಅರ್ಥ ಮಾಡಿಕೊಂಡು ಸಚಿನ್ ಪಾಂಚಾಳ್ ಅವರ ದುಃಖದಲ್ಲಿ ನಾವು ಕೂಡ ಭಾಗಿಯಾಗ್ತೇವೆ, ನಾವು ಅವರ ನೆರವಿಗೆ ಇರ್ತೇವೆ ಅಂತ ಬಂದಿರತಕ್ಕಂತ ನಿಮ್ಮೆಲ್ಲರ ಪಾದಗಳಿಗೆ ನಾನು ನಮಸ್ಕಾರವನ್ನು ಹೇಳೋದಕ್ಕೆ ಬಯಸ್ತೇನೆ. ನಮ್ಮ ಆತ್ಮೀಯರಾಗಿರುವಂತ ಪ್ರಿಯಾಂಕಾ ಖರ್ಗೆ ಅವರು ನಮಗೂ ನಿಮಗೂ ಎಲ್ಲರಿಗೂ ಕೂಡ ಎಳ್ನೀರು, ಬಿಸ್ಕೆಟ್, ಚಹಾ, ಕಾಫಿ ಅರೇಂಜ್ ಮಾಡಿದಾರಂತೆ. ಈ ಪ್ರಿಯಾಂಕಾ ಖರ್ಗೆ ಅವರಿಗೆ ಸ್ವಲ್ಪ ನಾನೇ ಈ ಜಗತ್ತಲ್ಲಿ ಬುದ್ಧಿವಂತರು, ನನ್ನ ಬಿಟ್ರೆ ಇನ್ಯಾರು ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿಯ. ನನ್ ಬಿಟ್ರೆ ಇನ್ಯಾರು ಇಲ್ಲ. ಸರ್ವಜ್ಞ ಇದ್ ಬಿಟ್ಟಿದ್ರೆ ಸರ್ವಜ್ಞನು ಕೂಡ ನಾಚಿಕೆ ಆಗಿ ಬಾಗ್ಲಾಕೊಂಡು ಮನೆ ಮಾಡ್ಕೊಳ್ಳೋ ಪರಿಸ್ಥಿತಿನಲ್ಲಿ ಮಾತಾಡ್ತಾರೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು. ಪ್ರಿಯಾಂಕಾ ಖರ್ಗೆ ಅವರೇ, ನಿಮಗೇನಾರ ಮಾನವೀಯತೆ ಇದ್ರೆ, ಮನುಷ್ಯತ್ವ ಅಂತ ನಿಮಗೇನಾರ ದೇವರು ಕೊಟ್ಟಿದ್ರೆ ಮೊದ್ಲು ಆ ಮನೆಗೆ ಹೋಗಿ ಬನ್ನಿ. ನಿಮಗೆ ದಮ್ಮಿದ್ರೆ, ತಾಕತ್ತಿದ್ರೆ ಅವ್ರ ಮನೆಗೆ ಹೋಗಿ ಬನ್ನಿ. ಇಡೀ ಬೀದರ್ ಜಿಲ್ಲೆ, ಗುಲ್ಬರ್ಗ ಜಿಲ್ಲೆ ಪಾಪ 5 ಜನ ಸೋದರಿಯರು ಕಂಪ್ಲೇಂಟ್ ಕೊಡಕ್ ಹೋಗ್ತಾರೆ, ದೂರ್ ಕೊಡಕ್ಕೆ. ಈ ಮನುಷ್ಯತ್ವ ಇಲ್ಲದೆ ಇರ್ತಕ್ಕಂತ ತಮ್ಮ ಯೂನಿಫಾರ್ಮ್ ಸಮೇತವಾಗಿ ಪ್ರಿಯಾಂಕನ ಕಾಲ್ ಬುಡಕ್ಕೆ ಒತ್ತೆ ಇಟ್ಟಿರ್ತಕ್ಕಂಥ ಈ ಪೊಲೀಸ್ ಅಧಿಕಾರಿಗಳು FIR ಮಾಡ್ಕೊಳಲ್ಲ. ನಾಚಿಕಾಗಲ್ಲ ಇವರಿಗೆ? ನಿಮ್ ಜೀವನಕ್ಕಿಂದಿಷ್ಟು ಬೆಂಕಿ ಹಾಕ. ಏನಿದೆ ಸಂವಿಧಾನದಲ್ಲಿ? ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದಲ್ಲಿ ಏನಿದೆ? ನೀವೇ ಮಾಡಿರ್ತಕ್ಕಂಥದ್ದು. ನಾವೇನು ಅಧಿಕಾರದಲ್ಲಿ ಬಂದಿರಲಿಲ್ಲ. 1951-52ರಲ್ಲಿ ಮೊದಲನೇ ಸರ್ಕಾರ ಬಂದಿದ್ದು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರನೇ. ಅಲ್ಲಿಂದ ಇಲ್ಲಿವರೆಗೆ ಬಹಳಷ್ಟು ಕಾನೂನು ಮಾಡಿರೋರು ನೀವೇ. ಕಂಪ್ಲೇಂಟ್ ಕೊಟ್ಟ 24 ಗಂಟೆನಲ್ಲಿ FIR ಆಗಬೇಕು ಅಂತ ಸಂವಿಧಾನದಲ್ಲಿ ಇದೆಯೋ ಇಲ್ವೋ? ಇದೇ ತಾನೇ? ನೀವು ಮಾಡಿರುವಂತ ಕಾನೂನಿಗೆ ನೀವೇ ಬೆಂಕಿ ಹಚ್ಚೋದ? ನಾನ್ ನಿಮ್ ಮೂಲಕ ಕೇಳ್ತಾ ಇದ್ದೀನಿ, ನಾನ್ ಚಂದಾಗ ಕೇಳ್ತೀನಿ. ನೀವು ಮಾಡಿದ ಕಾನೂನಿಗೆ ನೀವೇ ಬೆಂಕಿ ಹಚ್ಚೋದು? ನಾನು ಹೇಳ್ತೇನೆ, ಅಧಿಕಾರ ಶಾಶ್ವತ ಅಲ್ಲ. ಹುಟ್ಟಿದವನು ಸಾಯಲೇಬೇಕು. ಹುಟ್ಟು ಆಕಸ್ಮಿಕ, ಸಾವು ನಿಶ್ಚಿತ. ಈ ಕಾಂಗ್ರೆಸ್ ತೊಲಗೋದು ಕೂಡ ನಿಶ್ಚಿತ. ಪ್ರಿಯಾಂಕಾ ಖರ್ಗೆ ಅವರು ರೂರಲ್ ಡೆವಲಪ್ಮೆಂಟ್, IT-BT ಸಚಿವರಾಗಿ ಶಾಶ್ವತವಾಗಿರಲ್ಲ. ಅದಕ್ಕೆ ನಾನು ವಿನಂತಿಯನ್ನ ಮಾಡ್ತೇನೆ, ನಾವು ನಿಮ್ಮ ಮನೆಗೆ ನೀರು ಕುಡಿಯಕ್ಕೆ, ಕಾಫಿ ಕುಡಿಯಕ್ಕೆ ಬರೋದಿಲ್ಲ. ಭಗವಂತ ನಮಗೆ ಕೊಟ್ಟಿದ್ದಾನೆ, ನಿಮಗೂ ಬೇಕಾದ್ರೆ ನಾವು ಅರೇಂಜ್ ಮಾಡ್ತೀವಿ, ನೀವು ಬನ್ನಿ. ಫಸ್ಟ್ ಕ್ಲಾಸ್ ನಿಮಗೆ ಯಾವ ಸ್ಟ್ಯಾಂಡರ್ಡ್ ಬೇಕೋ ಆ ಸ್ಟ್ಯಾಂಡರ್ಡ್ ಅಲ್ಲಿ ನಾವು ಕೊಡ್ತೀವಿ. ಸರ್ಕಾರದಲ್ಲಿ ಇರೋದ್ರಿಂದ ನಮ್ದು ನಿಮ್ಮಲ್ಲಿ ಮನವಿ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ ಮೂಲಕ ಕಲಬುರ್ಗಿನಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡ್ಬಿಟ್ರಲ್ಲ, ನಾನು ನಿಮಗೆ ಕೇಳೋದಕ್ಕೆ ಬಯಸ್ತೇನೆ, ಸಿದ್ದರಾಮಯ್ಯ ಅವರಿಗೆ ಕೇಳೋದಕ್ಕೆ ಬಯಸ್ತೇನೆ. ಸಿದ್ದರಾಮಯ್ಯ ಅವರೇ, ನಿಮಗೂ ಮನುಷ್ಯತ್ವ ಇದ್ರೆ
ಮಾನವೀಯತೆ ಇದ್ರೆ 5 ಜನ ನಮ್ಮ ಸೋದರಿಯರು ಕಣ್ಣೀರು ಹಾಕ್ತಾ ಇದ್ದಾರೆ. ಇಲ್ಲಿರೋರಿಗೆ ಎಲ್ಲರಿಗೂ ಹೇಳ್ತೇನೆ, ನಮ್ಮೆಲ್ಲರಿಗೂ ಕೂಡ ಆ ಮನೆ ಮಾದರಿ ಕುಟುಂಬ, ಮಾದರಿ ಮನೆ. ಹೆಂಗೆ ಅಂತ ಹೇಳ್ತೀನಿ. ನಾವು ಹೋಗಿದ್ವಿ, ನಮ್ಮ ಇವ್ರು ಬಂದಿದ್ರು, ಚಲವಾದಿ ನಾರಾಯಣ ಸ್ವಾಮಿ ಅವರು ಬಂದಿದ್ರು, ವಿಜಯೇಂದ್ರ ಅವರು ಬಂದಿದ್ರು, ನಮ್ಮ ಶಾಸಕ ಬೆಲ್ದಾಳೆ ಬಂದಿದ್ರು, ಹೋಗಿದ್ವಿ. 5 ಜನ ಸೋದರಿಯರು ಡಬಲ್ ಡಿಗ್ರಿ, BSc MSc BCom MCom, 5 ಜನ ಸೋದರಿಯರು ಡಿಗ್ರಿ, 5 ಡಿಗ್ರಿ. ಪ್ರಿಯಾಂಕಾ ಖರ್ಗೆ ಅವರೇ ಡಬಲ್ ಡಿಗ್ರಿ ನಿಮ್ದು ಆಗಿಲ್ಲ, ನನಗೆ ಗೊತ್ತು. ನಿಮ್ಮ ಅಪ್ಪ ಅವರು ಭಾರಿ ಅಧಿಕಾರದಲ್ಲಿ ಇದ್ರು ಕೂಡ ನಿಮ್ಮ ಡಬಲ್ ಡಿಗ್ರಿ ಆಗಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಸಿಂಗಲ್ಲೇ ಆಗಿಲ್ಲ. ಪಾಪ ನೋಡಿ, ನಾಚಿಕೆ ಆಗತ್ತೆ, ನನಗೆ ನಾಚಿಕೆ ಆಗತ್ತೆ. ನಾನು ಕಣ್ಣೀರಿಟ್ಬಿಟ್ಟೆ, ಹತ್ಬಿಟ್ಟೆ, ನನಗೆ ತಡ್ಕೊಳಕ್ ಆಗ್ಲಿಲ್ಲ. ಈ ಪೊಲೀಸರು, ಕೆಲವರು, ಎಲ್ಲ ಪೊಲೀಸರಲ್ಲ, 99.9 ಪೊಲೀಸರು ನಮ್ಮವರೇ, ನಮ್ಮ ಅಣ್ಣ ತಮ್ಮಂದ್ರೆ ಅವರಲ್ಲ. ಈ ನಾಲಾಯಕರು ಇರ್ತಾರ ನೋಡಿ, ಈ ನಾಲಾಯಕ್ ಪೊಲೀಸರು ಅವ್ರು ಏನ್ ಮಾಡಿದ್ರು ಅಂದ್ರೆ, ಕಂಪ್ಲೇಂಟ್ ಕೊಡಕ್ ಹೋದ್ರು ಕಂಪ್ಲೇಂಟ್ ಮಾಡ್ಲಿಲ್ಲ. ನಮ್ಮ ಸೋಮನಾಥ್ ಪಾಟೀಲ್ ಚೆನ್ನಾಗಿ ಹೇಳಿದ್ರು. ಬೀದರ್ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಒಪ್ಕೊಳ್ಳೋದಿಲ್ಲ, ಹೋಗ್ರಿ ಅಂತ ಸೋದರಿಯರನ್ನ ಕಳಿಸ್ತಾರೆ. ಎಲ್ಲಿ ಘಟನೆ ಆಗಿದೆ ಅಲ್ಲೇ ಕಂಪ್ಲೇಂಟ್ ಮಾಡಿ. ಯಾವ ಊರಿಗೆ ಬರ್ತಾರೆ? ತನ್ನೂರಿಗೆ ಬರ್ತಾರೆ, ಅವ್ರ ಊರಿಗೆ. ಅಲ್ಲಿ ಕಂಪ್ಲೇಂಟ್ ಕೊಡ್ತಾರೆ, ಅಲ್ಲೂ ಕೂಡ ಮಾಡ್ಕೊಳ್ಳಲ್ಲ, ಅಲ್ದಾಡ್ತಾರೆ ಪಾಪ ಸೋದರಿಯರು. ಇವತ್ ಬಹಳ ಆಧುನಿಕ ಕಾಲ, ನಾಲೆಡ್ಜ್ ಚೆನ್ನಾಗಿದೆ ಆ ಸೋದರಿಯರದು. ಅವ್ರು ಆನ್ಲೈನ್ ನಲ್ಲಿ ಕಂಪ್ಲೇಂಟ್ ಮಾಡ್ತಾರೆ, ಆನ್ಲೈನ್ ಕಂಪ್ಲೇಂಟ್ ಮಾಡ್ತಾರೆ. ಮೆಚ್ಚಬೇಕಲ್ಲ ಅವ್ರ ಧೈರ್ಯನ. ಅಕಸ್ಮಾತ್ ಪೊಲೀಸರು ಏನಾದ್ರು ಎಚ್ಚೆತ್ಕೊಂಡಿದ್ರೆ, ಸಚಿನ್ ಪಾಂಚಾಳ್ ನನ್ನ ಉಳಿಸೋದಕ್ಕೆ 12 ಗಂಟೆ ಟೈಮ್ ಇತ್ತು. 12 ಗಂಟೆ. ಅದು ಫೋನ್ ಮಾಡಿದ್ರು ರಿಂಗ್ ಆಗ್ತಾ ಇದೆ, ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲ. ಪೊಲೀಸರಿಗೆ ಗೊತ್ತಾಗತ್ತೆ ಎಲ್ಲಿದ್ದಾನೆ ಅಂತ, ಗೊತ್ತಾಗಲ್ಲ. ಆದ್ರೆ ಈ ನಾಲಾಯಕ್ ಪೊಲೀಸರು ಎಲ್ಲಿದ್ದಾರೆ ಅಂತ ಪತ್ತೆ ಮಾಡ್ಕೊಳ್ದೆ ಹೋಗಿದ್ದಕ್ಕೆ ನನ್ ಸಹಾಯಕ್ಕೆ ಯಾರೂ ಬರಲ್ಲ ಅಂತ ಅನಿವಾರ್ಯ. ಈ ಕಪನೂರು, ಈ ಪ್ರಿಯಾಂಕಾ ಖರ್ಗೆ ಅವರು, ಆಮೇಲೆ ಇನ್ನು ಉಳಿದಿರ್ತಕ್ಕಂಥ 6-7 ಜನ ಯಾರೋ ಇದ್ದಾರೆ. ಅವನ ಹೆಸರೇನೋ, ಎಂತದೋ ರಾಮನ್ ಗೌಡ, ಎಂತದೋ ನಾಗರ್ ಭಂಗೆ, ಎಂತದೋ ಇದಾರೆ, 6-7 ಜನ ಲಿಸ್ಟ್ ಇದೆ.